ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಧಾರಾವಾಹಿಯಲ್ಲಿ ಪ್ರೇಮ ಮತ್ತು ಸಂಚುಗಳು ಆಕಸ್ಮಿಕ ತಿರುವುಗಳ ಮಹಾಸಂಗಮವಾಗಿದೆ. ಈ ಕತೆ ಭೂಮಿ ಮತ್ತು ಅಜಿತ್ ನಡುವಿನ ಭಾವನಾತ್ಮಕ ಕ್ಷಣಗಳಿಂದ ಪ್ರಾರಂಭವಾಗಿ ದೇವಯಾನಿಯ ಕ್ರೂರ ಸಂಚಿನವರೆಗೆ ಕಾಣುತ್ತದೆ. ಬನ್ನಿ ವಿವರವಾಗಿ ಏನು ಅಂತ ಹೇಳಿ ತಿಳಿದುಕೊಳ್ಳೋಣ. ರೂಮಿನ ನಡುವಿನ ಈ ಕಡೆ ಅಜಿತ್ ತನ್ನ ಕೆಲಸದ ನಿಮಿತ್ತ ಒಂದು ವಾರ ದೂರವಿದ್ದ ಕಾರಣ ಭೂಮಿಯ ಮನಸ್ಸು ಅವನನ್ನು ನೋಡಲು ತವಕಿಸುತ್ತಾ ಇರುತ್ತದೆ. ಅಜಿತ್ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಲು ಭೂಮಿ ಅಂದ್ಕೊತಾ ಇರ್ತಾಳೆ. ಆದರೆ ಅಜ್ಜಿ ಏನಾದರೂ ನೋಡಿ ಬಿಟ್ಟರೆ ಎಂಬ ಭಯ ಅವಳನ್ನು ಕಾಡುತ್ತಿರುತ್ತದೆ. ಶ್ರಾವಣ್ ಸಾಹೇಬರು ಭೂಮಿಯನ್ನು ಅಜಿತ್ ಜೊತೆ ಕಳುಹಿಸಲು ಎಷ್ಟೇ ಪ್ರಯತ್ನಿಸಿದರೂ ಭೂಮಿ ತನ್ನ ಮುಗ್ಧ ಭಯದಿಂದ ಶಾರದಾ ಅಮ್ಮನ ರೂಮಿಗೆ ವಾಪಸ್ ಬರ್ತಾಳೆ. ಆದರೆ ಶ್ರಾವಣ್ ಬಿಡದೆ ಅವಳನ್ನು ಮತ್ತೆ ಅಜಿತ್ ರೂಮಿಗೆ ಕಳಿಸ್ತಾರೆ. ಅಜಿತ್ ರೂಮಿಗೆ ಬಂದಾಗ ಭೂಮಿ ಮತ್ತು ಅಜಿತ್ ನಡುವೆ ಮೌನ ಸಂಭಾಷಣೆ ನಡೆಯುತ್ತದೆ. ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾರೆ. ಅಜಿತ್ ಮನಸ್ಸಿನಲ್ಲೇ, ಭೂಮಿ, ನೀನು ನನ್ನ ಜೊತೆ ಜೀವನ ಪೂರ್ತಿ ಇರುತ್ತೇನೆ ಎಂದು ಒಂದೇ ಒಂದು ಮಾತು ಹೇಳು, ನಾನು ಯಾರ ಮಾತಿಗೂ ಕಿವಿಕೊಡದೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತೇನೆ ಅಂತ ಹೇಳಿ ಬೇಡಿಕೊಳ್ತಾರೆ. ಮನಸ್ಸಲ್ಲೇ ಅಂದ್ಕೊತಾ ಇರ್ತಾನೆ. ಭೂಮಿ ಕೂಡ, ಸಾಹೇಬ್ರೆ, ಈ ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿದ ಮೇಲೆ ನಾನು ನಿಮ್ಮನ್ನು ಬಿಟ್ಟು ಹೇಗಿರಲಿ ಅಂತ ಹೇಳಿ ಮರಗ್ತಾ ಇರ್ತಾಳೆ. ಆ ಭಾವನಾತ್ಮಕ ಕ್ಷಣಗಳು ನಡೆಯುತ್ತದೆ. ಮತ್ತೊಂದು ಕಡೆ ಈ ಕಡೆ ಮನೆಯಲ್ಲಿ ದೇವಯಾನಿಯ ಕುತಂತ್ರದ ಜಾಲ ಹಣೆಯಲ್ಪಡುತ್ತದೆ. ಈ ಕಡೆ ಭೂಮಿ, ಶಾರದಾ ಇಬ್ಬರು ತನ್ನ ದಾರಿಯಿಂದ ದೂರವಾಗಬೇಕು ಎಂಬುದು ಅವಳ ಹಠ. ಅದಕ್ಕಾಗಿ ಅವಳು ಕ್ರೂರ ಭದ್ರವನಿಗೆ ಸುಪಾರಿ ನೀಡ್ತಾಳೆ. ದೇವಸ್ಥಾನದ ಉತ್ತಕ್ಕೆ ಹಾಲೆರೆಯಲು ಹೋಗುವ ಭೂಮಿಯನ್ನು ಹಾವಿನ ಮೂಲಕ ಕೊಲ್ಲಲು ಅವಳು ಯೋಜನೆ ರೂಪಿಸ್ತಾಳೆ. ಮನಸ್ವಿನಿ ಅಲಿಯಾಸ್ ಭೂಮಿ ಕತೆ ನಾಳೆ ದೇವಸ್ಥಾನದಲ್ಲಿ ಅಂತ್ಯವಾಗುತ್ತದೆ ಎಂದು ದೇವಯಾನಿ ಅಟ್ಟಹಾಸದಿಂದ ನಗುತ್ತಾ ಇರ್ತಾಳೆ. ಈ ಕಡೆ ದೇವಸ್ಥಾನದಲ್ಲಿ ಮುಂಜಾನೆ ಭೂಮಿ ರಥದ ಅಂಗವಾಗಿ ಬೇಗನೆ ಎದ್ದು ಸ್ನಾನ ಮುಗಿಸಿ ಸಿದ್ಧವಾಗ್ತಾಳೆ. ಹಾಗೆ ನಿಂಗಮ್ಮ ಅಜ್ಜಿಗೆ ಸಂಶಯ ಬಾರದಿರಲಿ ಎಂದು ಮಯೂರಿ ಒಂದು ಸುಳ್ಳನ್ನು ಹೇಳ್ತಾಳೆ. ರಥ ಮಾಡಿದರೆ ಭೂಮಿಗೆ ಒಳ್ಳೆಯ ಗಂಡು ಸಿಗುತ್ತಾನಂತೆ. ಅದನ್ನು ಕೇಳಿ ಅಜ್ಜಿ ಸಂತೋಷದಿಂದ ಹರಿಸ್ತಾರೆ. ಆದರೆ ಅಲ್ಲಿಗೆ ಹೋದಾಗ ಭೂಮಿಗೆ ಕಾದಿದ್ದು ಸಾಕ್ಷಾತ್ ಮೃತ್ಯು. ಏನು ಅಂದರೆ, ಭೂಮಿ ಭಕ್ತಿಯಿಂದ ಹುತ್ತಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹಾಲೆರೆಯಲು ಮುಂದಾದ ಕ್ಷಣದಲ್ಲಿ ಭದ್ರ ಬಿಟ್ಟಿದ್ದ ಕರಾಳ ಹಾವು ಭೂಮಿಯ ಮೇಲೆರಗಲು ಬರುತ್ತದೆ. ಮೃತ್ಯುವಿನ ದವಡೆಯಲ್ಲಿದ್ದ ಭೂಮಿಯನ್ನು ಕಾಪಾಡಲು ಅದೇ ಕ್ಷಣಕ್ಕೆ ಅಜಿತ್ ಧಾವಿಸಿ ಬರುತ್ತಾನೆ. ತನ್ನ ಪ್ರಾಣದ ಹಂಗು ತೊರೆದು ಅಜಿತ್ ಭೂಮಿಯನ್ನು ರಕ್ಷಿಸ್ತಾನೆ. ಕೇವಲ ರಕ್ಷಿಸುವುದು ಮಾತ್ರವಲ್ಲದೆ ಅಲ್ಲೇ ಹೊಂಚು ಹಾಕಿದ್ದ ಭದ್ರನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಅರೆಸ್ಟ್ ಮಾಡಿಸ್ತಾನೆ. ಈ ಮಹಾ ತಿರುವಿನೊಂದಿಗೆ ದೇವಯಾನಿ ಸಂಚು ಬಯಲಾಗತ್ತಾ? ಭದ್ರ ಪೊಲೀಸರ ಮುಂದೆ ಅಸಲಿ ಸುಪಾರ ಕೊಟ್ಟವರು ಯಾರು ಅಂತ ಹೇಳಿ ಬಾಯಿ ಬಿಡ್ತಾನ ಎಂಬುದು ಈಗಿನ ದೊಡ್ಡ ಕುತೂಹಲ ಕಥೆಯಾಗಿದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ತೆಗೆದುಕೊಳ್ಳುತ್ತೆ? ಈ ಕಡೆ ಭದ್ರ ಬಾಯಿ ಬಿಡ್ತಾನ ದೇವಯಾನಿನೇ ಇದಕ್ಕೆಲ್ಲ ಕಾರಣ ಅಂತ, ಅಥವಾ ಹಾಗೆ ಏನಾದರೂ ಸುಳ್ಳು ಹೇಳಿ ತಪ್ಪಿಸ್ಕೊತಾನ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳಬೇಕು. ಹಾಗೆ ಈ ಕಡೆ ಭೂಮಿ ಚೆನ್ನಾಗಿರೋದ್ರಿಂದ ಮತ್ತೆ ದೇವಯಾನಿ ಏನು ಮಾಡ್ತಾಳೆ, ಅವಳನ್ನು ರಸ್ತೆಯಿಂದ ತೆಗೆಯೋಕ್ಕೆ ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಶಾರದಾ ಅವರಿಗೆ ಗೊತ್ತಾಗತ್ತಾ ಮಗಳು ಭೂಮಿನೇ ತನ್ನ ಮನಸ್ವಿನಿ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.